ಸಿಎಂ ಭೇಟಿಗೆ ಕಾದು ನಿಂತಿದ್ರು ವಾಟಾಳ್ ನಾಗರಾಜ್ ಇವತ್ತು ವಿಧಾನಸೌಧದ ಮುಂಭಾಗದಲ್ಲಿ. ಸಿದ್ದರಾಮಯ್ಯನವರು ಹೊರಗೆ ಬರ್ತಾ ಇದ್ದ ಹಾಗೆಯೇ ವಾಟಾಳ್ ನಾಗರಾಜ್ ಹೋಗಿ ಭೇಟಿ ಮಾಡಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬೇಡಿ, ನೀವು ಸಿಎಂ ಆಗಿರಬೇಕು ಅಂತ ವಾಟಾಳ್ ನಾಗರಾಜ್ ಒತ್ತಾಯಿಸಿದ್ದಾರೆ. ಆದರೆ ಯಾವುದಕ್ಕೂ ಉತ್ತರಿಸದೆ ಸಿದ್ದರಾಮಯ್ಯನವರು ಹೊರಟಿದ್ದಾರೆ. ಬಹಳ ಆತ್ಮೀಯರು ಇಬ್ಬರು ಕೂಡ. ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬೇಡಿ ಅಂತ ವಾಟಾಳ್ ನಾಗರಾಜ್ ಅವರು ಸಿದ್ದರಾಮಯ್ಯನವರಿಗೆ ಮನವಿ ಮಾಡಿಕೊಂಡಿರ್ತಕ್ಕಂಥ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಇದು ವಿಧಾನಸೌಧದ ಮುಂಭಾಗ. ಇನ್ನೇನು ಅವರು ಮನೆಗೆ ಹೊರಡಬೇಕು ಅನ್ನೋ ಸಂದರ್ಭದಲ್ಲಿ ವಾಟಾಳ್ ನಾಗರಾಜ್ ಕಾದು ನಿಂತಿದ್ರು ಅವ್ರನ್ನ ಮಾತಾಡಿಸ್ಬೇಕು ಅಂತ. ಬಹಳಷ್ಟು ವರ್ಷಗಳಿಂದ ಇಬ್ಬರು ಕೂಡ ಆತ್ಮೀಯ ಸ್ನೇಹಿತರು. ಹಾಗಾಗಿ ಬಟ್ ಸಿದ್ದರಾಮಯ್ಯನವರು ಏನೂ ರಿಯಾಕ್ಟ್ ಮಾಡಿಲ್ಲ. ಅಂದರೆ ಅವ್ರಿಗೂ ಒಳಗಡೆ ಆ ದುಃಖ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಇವತ್ತು ನಾನೇನು ಮಾತಾಡಲ್ಲ, ನಾಳೆ ನಾನು ಮಾತಾಡ್ತೀನಿ ಅಂತ. ನಾಳೆ ಅವರು ರಾಜ್ಯಪಾಲರನ್ನು ಭೇಟಿಯಾಗಿ ರಾಜೀನಾಮೆಯನ್ನು ಕೊಟ್ಟು ಬಂದ ನಂತರ ಮಾತು. ಆಗ ಅವರು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾರೆ, ಎಲ್ಲ ಪ್ರಶ್ನೆಗಳಿಗೂ. ಬಟ್ ಇವತ್ತು ಯಾರು ಏನೇ ಹೇಳಿದ್ರು, ಅಲ್ಲಿ ಕೆಲವು ಮಂತ್ರಿಗಳು ಕೂಡ ಬೆಳಗ್ಗೆಲ್ಲ ಹೇಳ್ತಿದ್ರಲ್ಲ, ನಾವು ಹೋಗಿ ಮಾತಾಡಿದ್ವಿ, ಸಿದ್ದರಾಮಯ್ಯನವ್ರು ಏನೂ ರಿಯಾಕ್ಟ್ ಮಾಡ್ತಿಲ್ಲ, ಮೌನಕ್ಕೆ ಜಾರಿದ್ದಾರೆ. ಎಸ್ ಅಂತನೋ ನೋ ಅಂತನೋ ಏನೂ ಹೇಳ್ತಾ ಇಲ್ಲ. ಸೊ ಒಂದು ರೀತಿ ಕಾಷ್ಟ ಮೌನ ಅಂತಾರಲ್ಲ, ಆ ರೀತಿ ಕಾಷ್ಟ ಮೌನಕ್ಕೆ ಜಾರಿದ್ದಾರೆ ಸಿದ್ದರಾಮಯ್ಯನವರು. ಅವರೇನಿದ್ರು ಇನ್ನು ನಾಳೆ ಮಾತಾಡ್ತಾರೆ, ಎಲ್ಲ ವಿಚಾರದ ಬಗ್ಗೆನೂ ಉತ್ತರವನ್ನು ಕೊಡ್ತಾರೆ. ಏನಾಯಿತು, ಏನು, ಎತ್ತ, ಯಾಕೆ ನಿರ್ಧಾರ ಎಲ್ಲವನ್ನ. ಯಾಕೆಂದರೆ ಇಷ್ಟು ದಿನಗಳ ರಹಸ್ಯ ನಾಳೆ ರಿವೀಲ್ ಆಗುತ್ತಲ್ಲ. ಒಪ್ಪಂದದಿಂದ ಮಾತಾಡಬೇಕು ಅವರು. ಒಪ್ಪಂದ ಆಗಿತ್ತಾ, ಆಗಿರಲಿಲ್ವಾ, ಒಪ್ಪಂದ ಏನಂತ ಆಗಿತ್ತು, ಮತ್ತು ನಿನ್ನೆ ದೆಹಲಿಯಲ್ಲಿ ನಡೆದ ಮಾತುಕತೆಗಳೇನು, ಎಲ್ಲದಕ್ಕೂ ಉತ್ತರ ಕೊಡ್ತಾರೆ. ಇಷ್ಟು ದಿನ ಸಹಕರಿಸಿದ ಕನ್ನಡಿಗರಿಗೆ ಧನ್ಯವಾದವನ್ನು ತಿಳಿಸ್ತಾರೆ. ಎಲ್ಲವೂ ಕೂಡ ನಾಳೆ. ಹಾಗಾಗಿ ಇವತ್ತು ಮಾತಾಡಬಾರ್ದು ಅಂತಲೇ ಡಿಸೈಡ್ ಆಗಿದ್ದಾರೆ. ಬೇರೆ ಮಾತಾಡ್ತಾರೆ, ಬಟ್ ಈ ವಿಚಾರದ ಬಗ್ಗೆ